ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ನಾವು. ಎಲ್ಲ ಕಟ್ ಮಾಡ್ಕೊಂಡಿವಿ. ಈಗ ಶೇಂಗಾ, ಈರುಳ್ಳಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಒಳ್ಳೆಣ್ಣೆ ಹಾಕೋದು. ಈಗ 6 kg ರವಾಕ್ಕೆ 1.5 ಪ್ಯಾಕೆಟ್ ಒಳ್ಳೆಣ್ಣೆ ಹಾಕ್ಬೇಕು. ಜೀರಿಗೆ ಹಾಕಬೇಕು, ಸಾಸಿವೆ, ಜೀರಿಗೆ 1 ಪ್ಯಾಕೆಟ್ ಜೀರಿಗೆ ಕೂಡ ಹಾಕಬೇಕು. ಶೇಂಗಾ ಕಾಳು, 1 kg ಉದ್ದಿನ ಬೇಳೆ ಮಿಕ್ಸ್ ಮಾಡ್ಕೊಬೇಕಲ್ಲ. ಮಿಕ್ಸಿಂಗ್ ಕರಿಬೇವು ಹಾಕಬೇಕು. ಹಸಿಮೆಣಸಿನ್ಕಾಯಿ ರೋಸ್ಟ್ ಮಾಡಬೇಕು. ಕಾಳ ಹೊತ್ತು ಮಾಡಬೇಕಂದ್ರೆ ರೋಸ್ಟ್ ಮಾಡಬೇಕು. ಉಳ್ಳಾಗಡ್ಡಿ ಕಟ್ ಮಾಡಿ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಕೈ ಆಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಚೆನ್ನಾಗಿ ನೋಡ್ಕೋಬೇಕು, ಏನಾರ ಹುಳುಗಳಿದಾವೆ ಅಂತ. ಮಿಕ್ಸ್ ಮಾಡಿ ಟೊಮೊಟೊ ಹಾಕೋದು. ಟೊಮೊಟೊ ಲಾಸ್ಟ್ ಹಾಕಬೇಕು. ಚೆನ್ನಾಗಿ ಅಡುಗೆ ಭಟ್ರು ನಂದಗಡಕ್ಕೆ ಹೋಗಾಕ ಹೋದಾರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಕಡಿಮೆ ಇದ್ರೆ ನಡೀತೈತಿ, ಮೇಲೆ ಹಾಕ್ಯಾನಕ್ಕೆ ಬರೋದು. ಮತ್ತು ಜಾಸ್ತಿ ಆಗ್ಬಾರ್ದು. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಕೆ. ಬೆಲ್ಲನ ಮಿಕ್ಸ್ ಆದಾಗ ಟೇಸ್ಟ್ ಬರೋದು. ಬೆಲ್ಲ ಇದ್ರೆ ಹುಣಸೆ ಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಣಸೆ ಹುಳಿ ಇದ್ರೆ ಟೇಸ್ಟ್ ಉಪ್ಪಿಟ್ಟಿಗೆ. ಹಾಕ್ಬೇಕು ಅಂದರೆ ಉಪ್ಪಿಟ್ಟು ಚೆನ್ನಾಗಾಗುತ್ತೆ. ನೀರು ಹಾಕ್ಬೇಕು. ಒಂದು 12 ಲೀಟ್ರ್ ನೀರು ಹಾಕ್ಬೇಕು. 12 ಲೀಟ್ರ್ ನೀರಾದರೆ 6 kg ಇದಕ್ಕೆ ನಡೆಯುತ್ತೆ. 12 ಲೀಟ್ರ್ ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಒಂದು ಸ್ವಲ್ಪ ಕುದಿ ಬರೋ ಮಟ್ಟ ಬಾಯಿ ಮುಚ್ಚಬೇಕು. ಈಗ ಸಂಗೊಳ್ಳಿ ರಾಯಣ್ಣದ ಐತಲ್ಲ, ಇವತ್ತು ಅಲ್ಲಿ ಹೊಂಟಿಗೆ ಫಂಕ್ಷನ್ ಐತೆ. ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಐತೆ. ನಮ್ಮ ಮನೆಯ ಮಂದಿ ಅಷ್ಟರು ಹೊಂಟಿವಿ. ಒಂದು 15-16 ಮಂದಿ ಕಂಡು ಹೋಗ್ಬಿಡೋದು. ಗಾಡಿ ಇದೆ ಕೃಷಿಯರ. ಕುದಿ ಬಂತು. ಈಗ ರವೆ ಹಾಕಿ, ಒಬ್ರು ರವೆ ಹಾಕ್ಬೇಕು, ಒಬ್ರು ಕೈ ಆಡ್ಬೇಕು. ಯಾಕೆ ಗಂಟು ಆಗ್ಬಿಡೋದಲ್ಲ, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದ್ರಾಗ ನಾವು ಕಾಶ್ಮೀರಿ ಭಟ್ರು ಹಾಗೆ ರೋಸ್ಟ್ ಮಾಡ್ತಾಯಿದ್ರೆ ಚೆನ್ನಾಗಿ ಆಗುತ್ತೆ. ಎಲ್ಲರಿಗೂ ಗೊತ್ತು ಉಪ್ಪಿಟ್ಟು ಮಾಡೋದು, ಆದ್ರೆ ನಾವು ಸುಮ್ಮನೆ ಎಂಜಾಯ್ ಮಾಡ್ತಾಯಿದ್ದೀವಿ. ಹೇಗೆ ಮಾಡ್ಬೇಕು ಅನ್ನೋದು. 20-25 ಜನಕ್ಕೆ ಉಪ್ಪಿಟ್ಟು ಆಗುತ್ತೆ. ಅದೆಷ್ಟು ಊಟವಾಗಿ ಚೆನ್ನಾಗಿ ಕೈಯಾಡಿ ಬಾಯಿ ಮುಚ್ಚಿಬಿಟ್ರೆ ಅಳ್ಕೊಂಬಿಡುತ್ತೆ. ಒಳ್ಳೆ ಎಣ್ಣೆ ಬೇಕು ಮೇಲೆ. ಉಪ್ಪಿಟ್ಟು ರೆಡಿ ಆಯ್ತು. ಈಗ ಚೆನ್ನಾಗಿ ಅಳ್ಕೊಂಡಿದೆ, ಸೂಪರ್ ಆಗಿದೆ. ವಾಸನೆ ಗಮ್ ಅಂತ ಇದೆ. ಟೇಸ್ಟ್ ನೋಡುವ. ಆ ಟೇಸ್ಟ್ ಸೂಪರ್ ಆಗಿದೆ. ಚೆನ್ನಾಗಿದೆ ಟೇಸ್ಟ್ ಸೂಪರ್.